ರಾಜ್ಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ. ಈಗ ಹೇಗಿದೆ ವೆದರ್ ಅಂದರೆ ಒಂದು ಕಡೆ ಚಳಿಗಾಲನೂ ಅಲ್ಲ, ಈ ಕಡೆಗೆ ಬೇಸಿಗೆ ಕಾಲನೂ ಅಲ್ಲ. ಈ ಚಳಿ ಮತ್ತು ಸೂರ್ಯನ ಕಣ್ಣಾ ಮುಚ್ಚಾಲೆಯಲ್ಲಿ ರಾಜ್ಯದ ಜನರ ಆರೋಗ್ಯ ವಿಪರೀತವಾಗಿ ಹದಗೆಡ್ತಾ ಇದೆ. ತುಂಬ ಜನರಿಗೆ ಗಂಟಲು ನೋವು, ಕೆಮ್ಮು, ನೆಗಡಿ, ಶೀತ, ಜ್ವರ. ಸೊ ಈ ರೀತಿ ಆರೋಗ್ಯ ತಪ್ತಾ ಇರೋದಕ್ಕೆ ಕಾರಣ ವಾತಾವರಣದಲ್ಲಾಗಿರ್ತಕ್ಕಂತಹ ಬದಲಾವಣೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಹವಾಮಾನ ವೈಪರೀತ್ಯ, ಜನರ ಆರೋಗ್ಯದಲ್ಲಿ ಏರುಪೇರು, ಕೆಮ್ಮು, ನೆಗಡಿ, ಗಂಟಲು ಇನ್ಫೆಕ್ಷನ್, ವೈರಲ್ ಫೀವರ್ ಹಾವಳಿ. ಈಗಾಗಲೇ ರಾಜ್ಯದಲ್ಲಿ ಚಳಿಗಾಲ ಕೊನೆಯ ಹಂತಕ್ಕೆ ತಲುಪಿದ್ದು ಬೇಸಿಗೆ ಕಾಲ ಆರಂಭವಾಗ್ತಿದೆ. ಈ ಹವಾಮಾನ ಬದಲಾವಣೆಯ ಕಾಲವನ್ನ ಇಂಟರ್ ಸೀಸನ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಅವಧಿಯಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭ ಆಗೋ ಕಾಲ. ಈ ಸಮಯದಲ್ಲಿ ಹವಾಮಾನ ಬದಲಾವಣೆಯಿಂದ ಜನರ ಆರೋಗ್ಯ ಕೈಕೊಡುತ್ತೆ. ಹೀಗಾಗಿ ಇಂಟರ್ ಸೀಸನ್ ಪ್ರಮುಖವಾಗಿ ಮಕ್ಕಳು ಹಾಗೂ ವೃದ್ಧರಿಗೆ ಟೆನ್ಷನ್ ತಂದಿದೆ. ಬೆಳಗಿನ ಸಮಯ ಹಾಗೂ ರಾತ್ರಿಯಲ್ಲಿ ಚಳಿ ಹಾಗೂ ಮಧ್ಯಾಹ್ನದ ನಂತರ ಬಿಸಿಲು, ಶೆಕೆಯಿಂದ ಕೂಡಿರೋ ವಾತಾವರಣ ಇದ್ದು ಧೂಳಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕೆಮ್ಮು, ನೆಗಡಿ, ತಲೆನೋವು, ಜ್ವರ, ಶ್ವಾಸಕೋಶದ ಸೋಂಕು ಜನರ ಜೀವವನ್ನ ಹಿಂಡ್ತಾ ಇದೆ. ಜೊತೆಗೆ ಇವುಗಳು ಒಬ್ಬರಿಂದ ಒಬ್ಬರಿಗೆ ಹರಡೋ ಶ್ವಾಸಕೋಶದ ಸಾಂಕ್ರಾಮಿಕ ಸೋಂಕುಗಳಾಗಿವೆ. ಹೀಗಾಗಿ ಆಸ್ಪತ್ರೆಗೆ ಬರೋ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಆರೋಗ್ಯ ಅನ್ನೋದು ಬರೀ ಮನುಷ್ಯನಿಗೆ ಒಂದು ಕ್ರಿಮಿ ಕೀಟದಿಂದ ಬರೋದಿಲ್ಲ, ಹವಾಮಾನ ವೈಪರೀತ್ಯದಿಂದ ಬರ್ಬೋದು. ಫೆಬ್ರವರಿ ಮಾರ್ಚ್ ತಮಗೆಲ್ಲ ಗೊತ್ತಿರೋಂಗೆ ಚಳಿಗಾಲ ಹೋಗಿ ಬೇಸಿಗೆ ಕಾಲ ಬರೋ ಹವಾಮಾನದ ಬದಲಾವಣೆ ಆಗ್ತದೆ. ಇಲ್ಲಿ ಚಳಿ ನೈಟ್ ಟೈಮು ತುಂಬ ಚಳಿ ಆಗುತ್ತೆ. ಮಧ್ಯಾಹ್ನ ಬಿಸಿಲು 10 ಗಂಟೆ ಆದಮೇಲೆ ತುಂಬ ಬಿಸಿಲು ಇರ್ತಾ ಹೋಗ್ತದೆ. ಯಾಕೆಂದರೆ ಯಾವುದೇ ಸೀಸನ್ನು ಅಬ್ರಪ್ಟಾಗಿ ಎಂಡಾಗಲ್ಲ. ಇದನ್ನು ಇಂಟರ್ ಸೀಸನ್ ಅಂತೀವಿ. ಮಕ್ಕಳಿಗೆ ಸ್ಪೆಷಲಿ 5 ವರ್ಷದೊಳಗೆ ತಾಯಿಗಳು ತುಂಬ ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ. ಸಾಮಾನ್ಯವಾಗಿ ನೀರು, ಆಹಾರ ಹಾಗೂ ವಾತಾವರಣಗಳ ಬದಲಾವಣೆಯಿಂದ ರೋಗಗಳು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಎದೆಗೂಡಿನಲ್ಲಿ ಕಫ ಕಟ್ಟುವುದು, ಲಂಗ್ಸ್ನಲ್ಲಿ ಇನ್ಫೆಕ್ಷನ್ ಹೆಚ್ಚಾದಾಗ ಅಥವಾ ನಿಮೋನಿಯಾ ಹೆಚ್ಚು ಕಂಡು ಬರ್ತಿದೆ. ಇದರಿಂದಾಗಿ ರಾತ್ರಿ ಸಮಯದಲ್ಲೂ ನೆಬ್ಯುಲೈಸೇಷನ್ ಅನ್ನ ಜನ ಉಪಯೋಗಿಸುವಂತಾಗಿದೆ. ಅಸ್ತಮಾ, ಕಫ ಕಟ್ಟೋರು ಹೆಚ್ಚು ನೆಬ್ಯುಲೈಸೇಷನ್ ಬಳಸುತ್ತಿದ್ದಾರೆ. ಇನ್ನು ವೈದ್ಯರು ಮಕ್ಕಳನ್ನ ಜೋಪಾನದಿಂದ ಇಡೋದಿಕ್ಕೆ ಕೆಲ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಮಕ್ಕಳ ಆರೋಗ್ಯ ಜೋಪಾನ. ಪಾಲಕರು ಮಕ್ಕಳನ್ನ ಬೆಚ್ಚಗೆ ಇಡಬೇಕು. ಮಕ್ಕಳಿಗೆ ಶುಚಿಯಾದ ಬಟ್ಟೆ ಹಾಕಬೇಕು. ಮಕ್ಕಳಿಗೆ ಹೊರಗಿನ ತಿಂಡಿಯನ್ನ ಕೊಡಿಸಬಾರ್ದು. ಮನೆಯಲ್ಲಿಯೇ ತಯಾರಿಸಿದ ಆಹಾರವನ್ನ ನೀಡಬೇಕು. ಜನಸಂದಣಿ ಇರೋ ಕಡೆ ಮಕ್ಕಳನ್ನ ಕರ್ಕೊಂಡು ಹೋಗಬಾರ್ದು. ಈ ರೀತಿಯಾಗಿ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ದೊಡ್ಡವರು ಅಥವಾ ವೃದ್ಧರು ಸಹ ಹೊರಗಿನ ತಿಂಡಿ ತಿನಿಸನ್ನ, ಪಾನೀಯಗಳನ್ನ ತ್ಯಜಿಸಬೇಕು. ಆದಷ್ಟು ಬಿಸಿ ನೀರು ಕುಡಿಬೇಕು ಅಂತ ವೈದ್ಯರು ಹೇಳಿದ್ದಾರೆ. ಇನ್ನೊಂದು, ಮಕ್ಕಳಿಗೆ ಅತಿಯಾಗಿ ಮುಚ್ಚೋದು ಬಿಸಿಯಾದ ಆಹಾರ ಬಿಸಿ ಇದ್ದಾಗೆ ತಿನ್ನೋದು. ಥಂಡಿ ಸಂಬಂಧ ಜ್ಯೂಸು, ತಮಗೆ ಗೊತ್ತಿರೋಂಗೆ ಮಕ್ಕಳಿಗೆ ಜ್ಯೂಸು, ಐಸ್ ಕ್ರೀಮು ಅಂದರೆ ತುಂಬ ಪ್ರಾಣ. ವಿಶೇಷವಾಗಿ ಅವ್ರಿಗೆ ಸಿಗದಂಗೆ ನೋಡ್ಕೊಬೇಕು. ದೊಡ್ಡವ್ರಿಗೆ ಬಂದಾಗ ಈ ಥರ ಪಾನೀಯಗಳು ಆದಷ್ಟು ಆಚೆ ತಿನ್ನೋ ಅಭ್ಯಾಸ ಬಿಡಬೇಕು. ತಿಂದ್ರೂ ಬಿಸಿಯಾಗಿರೋದು ತಿನ್ನಬೇಕಾಗ್ತದೆ. ತುಂಬ ಮುಖ್ಯವಾಗಿ ಮನೆಯಿಂದ ಯಾವತ್ತೂ ಬಿಸಿಲರಿಗಿನ್ನ ಬಿಸಿನೀರು ಒಳ್ಳೆಯದು ಅಂತ ಸಾಕಷ್ಟು ನಾವು ಹೇಳ್ತಿರ್ತೀವಿ. ಬಿಸಿನೀರು ಎಲ್ಲೇ ಇದ್ರೂ ಅದು ತುಂಬ ಆರೋಗ್ಯವಾದ ಒಂದು ನೀರು. ಒಟ್ಟಿನಲ್ಲಿ ಜನರು ತಾವೇ ವೈದ್ಯರಾಗದೆ ವೈದ್ಯರ ಸಲಹೆಯನ್ನ ಪಡ್ಕೊಳ್ಳಿ. ಈ ಇಂಟರ್ ಸೀಸನ್ ಮುಗಿಯೋ ತನಕ ನಿಮ್ಮ ಆರೋಗ್ಯ ಜೋಪಾನವಾಗಿಟ್ಕೊಳ್ಳಿ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.